ಹಿಜಾಬ್ ವಿಚಾರ ಸಂಬಂಧಪಟ್ಟಂಗೆ ಬಿಜೆಪಿಯವರು ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಅಂತ ರಾಜ್ಯದಲ್ಲಿ ಏನಾದರೂ ಕೂಡ ತುಷ್ಟೀಕರಣ ಮಾಡುವಂಥ ಕೆಲಸ ಮಾಡ್ತಾ ಇದಾರ ಬಿಜೆಪಿ? ಇದಕ್ಕೆ ಬರೀ ಕೇವಲ ಓಟಾಡಿಗೋಸ್ಕರ ಹಿಂದುತ್ವವನ್ನು ಬಳಸ್ಕೊಳ್ತಿದಾರ ಅಂತ ನೋಡಿ. ಬಿ ಜೆ ಪಿಯವರು ಬರೀ ಒಂದು ಹೇಳಿಕೆ ಕೊಟ್ಟು ಅವರು ಬಾಯಿ ಮುಚ್ಕೊಂಡಿದ್ದು ಸರಿಯಲ್ಲ. ಇದರ ವಿರುದ್ಧ ಭಾಳ ದೊಡ್ಡ ಹೋರಾಟವನ್ನು ಮಾಡಬೇಕು ಅನ್ನುವಂಥದ್ದು. ವಿರೋಧ ಪಕ್ಷ ಇವತ್ತು ನೀವು ನಿದ್ದೆ ಮಾಡ್ತಾ ಇದ್ದೀರೋ, ಜೀವಂತ ಇದ್ದೀರೋ, ಸತ್ತಿದ್ದೀರೋ ಅನ್ನುವಂಥದ್ದು ಏನೂ ಗೊತ್ತಾಗ್ತಾ ಇಲ್ಲ. ಎಂತೆಂಥ ವಿಷಯಗಳಿದ್ದಾವೆ ಇವತ್ತು. ಈ ಹಿಜಾಬದ್ದಂತೂ ಭಾಳ ಗಂಭೀರವಾದಂಥ ವಿಷಯ ಇದು. ಸೊ ಅಂಥ ವಿಷಯವನ್ನು ಬರೀ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಸುಮ್ಮನಾದ್ರೆ ನಡೆಯೋದಿಲ್ಲ. ಧ್ವನಿ ಎತ್ತಬೇಕು, ಕೋರ್ಟಿಗೆ ಹೋಗಬೇಕು, ಇಡೀ ರಾಜ್ಯಾದ್ಯಂತ ಇದರ ವಿರುದ್ಧ ಹೋರಾಟ ಮಾಡಬೇಕು. ಇದನ್ನು ವಾಪಸ್ ತಗೊಳ್ಳುವವರೆಗೆ ನಿರಂತರವಾದಂಥ ಹೋರಾಟವನ್ನು ಮಾಡಬೇಕು ಅಂತನ್ನುವಂಥದ್ದು ನಾನು ಬಿ ಜೆ ಪಿಯ ವಿರೋಧ ಪಕ್ಷದಲ್ಲಿದ್ದಂಥವ್ರಿಗೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಅವ್ರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾವಂತೂ ಈ ವಿಷಯದಲ್ಲಿ ನಮ್ಮ ದೇಶದ ಸುರಕ್ಷತೆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ವಿಷಬೀಜ ಬಿತ್ತುತ್ತಾ ಇರುವಂಥ ಈ ಮಾನಸಿಕತೆಯ ವಿರುದ್ಧ ನಾವು ಹೋರಾಟ ಮಾಡೋದನ್ನು ನಿರ್ಧಾರ ಮಾಡಿದ್ವಿ. ಹಿಜಾಬ್ ವಿಚಾರ ಸಂಬಂಧಪಟ್ಟಂಗೆ ಬಿಜೆಪಿಯವರು ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ ಅಂತ ರಾಜ್ಯದಲ್ಲಿ ಏನಾದರೂ ಕೂಡ ತುಷ್ಟೀಕರಣ ಮಾಡುವಂಥ ಕೆಲಸ ಮಾಡ್ತಾ ಇದಾರ ಬಿಜೆಪಿಯವರು? ಇದಕ್ಕೆ ಬರೀ ಕೇವಲ ಓಟಾಡಿಗೋಸ್ಕರ ಹಿಂದುತ್ವವನ್ನು ಬಳಸ್ಕೊಳ್ತಿದಾರ ಅಂತ ನೋಡಿ. ಬಿ ಜೆ ಪಿಯವರು ಬರೀ ಒಂದು ಹೇಳಿಕೆ ಕೊಟ್ಟು ಅವರು ಬಾಯಿ ಮುಚ್ಕೊಂಡಿದ್ದು ಸರಿಯಲ್ಲ. ಇದರ ವಿರುದ್ಧ ಭಾಳ ದೊಡ್ಡ ಹೋರಾಟವನ್ನು ಮಾಡಬೇಕು ಅನ್ನುವಂಥದ್ದು. ವಿರೋಧ ಪಕ್ಷ ಇವತ್ತು ನೀವು ನಿದ್ದೆ ಮಾಡ್ತಾ ಇದ್ದೀರೋ, ಜೀವಂತ ಇದ್ದೀರೋ, ಸತ್ತಿದ್ದೀರೋ ಅನ್ನುವಂಥದ್ದು ಏನೂ ಗೊತ್ತಾಗ್ತಾ ಇಲ್ಲ. ಎಂತೆಂಥ ವಿಷಯಗಳಿದ್ದಾವೆ ಇವತ್ತು. ಈ ಹಿಜಾಬದ್ದಂತೂ ಭಾಳ ಗಂಭೀರವಾದಂಥ ವಿಷಯ ಇದು. ಸೊ ಅಂಥ ವಿಷಯಕ್ಕೂ ಇಡೀ ರಾಜ್ಯಾದ್ಯಂತ ಇದರ ವಿರುದ್ಧ ಹೋರಾಟ ಮಾಡಬೇಕು. ಇದನ್ನು ವಾಪಸ್ ತಗೊಳ್ಳುವವರೆಗೆ ನಿರಂತರವಾದಂಥ ಹೋರಾಟವನ್ನು ಮಾಡಬೇಕು ಅಂತನ್ನುವಂಥದ್ದು ನಾನು ಬಿ ಜೆ ಪಿಯ ವಿರೋಧ ಪಕ್ಷದಲ್ಲಿದ್ದಂಥವ್ರಿಗೆ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಅವ್ರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾವಂತೂ ಈ ವಿಷಯದಲ್ಲಿ ನಮ್ಮ ದೇಶದ ಸುರಕ್ಷತೆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ವಿಷಬೀಜ ಬಿತ್ತುತ್ತಾ ಇರುವಂಥ ಈ ಮಾನಸಿಕತೆಯ ವಿರುದ್ಧ ನಾವು ಹೋರಾಟ ಮಾಡೋದನ್ನು ನಿರ್ಧಾರ ಮಾಡಿದ್ವಿ.